ಇತಿಹಾಸದಲ್ಲಿ ಕೆಲವು ಯುದ್ಧಗಳು ಕೇವಲ ಯುದ್ಧಗಳಲ್ಲ, ಅವು ಧೈರ್ಯ, ಗೌರವ ಮತ್ತು ನಾಯಕತ್ವದ ಸಂಕೇತಗಳು. ಅಂಥ ಯುದ್ಧಗಳಲ್ಲಿ ಒಂದು ಕ್ರಿಸ್ತಪೂರ್ವ 326ರಲ್ಲಿ ನಡೆದ ಹೈಡಾಸ್ಪೀಸ್ ಯುದ್ಧ. ಈ ಯುದ್ಧದಲ್ಲಿ ಒಂದು ಕಡೆ ಮೆಸಿಡೋನಿಯಾದ ಮಹಾನ್ ವಿಜಯಿ ಅಲೆಕ್ಸಾಂಡರ್, ಮತ್ತೊಂದು ಕಡೆ ಭಾರತದ ಧೈರ್ಯಶಾಲಿ ರಾಜ ಪೋರಸ್. ಈ ಯುದ್ಧ ಕೇವಲ ಸೇನೆಗಳ ನಡುವೆ ನಡೆದದ್ದಲ್ಲ, ಇದು ಎರಡು ಮಹಾನ್ ನಾಯಕರ ನಡುವಿನ ಗೌರವದ ಹೋರಾಟ. ಇಂದಿನ ವಿಡಿಯೋದಲ್ಲಿ ನಾವು ನೋಡೋಣ: ಅಲೆಕ್ಸಾಂಡರ್ ಭಾರತಕ್ಕೆ ಹೇಗೆ ಬಂದನು, ಪೋರಸ್ ಯಾರು, ಹೈಡಾಸ್ಪೀಸ್ ನದಿಯ ಬಳಿ ನಡೆದ ಭೀಕರ ಯುದ್ಧ, ಯುದ್ಧದ ಫಲಿತಾಂಶವೇನು ಮತ್ತು ಏಕೆ ಅಲೆಕ್ಸಾಂಡರ್ ಪೋರಸ್ಸನ್ನು ಸೋಲಿಸಿದರೂ ಗೌರವಿಸಿದನು. ಹೀಗೆ ಶುರು ಮಾಡೋಣ. ಭಾಗ 1: ಅಲೆಕ್ಸಾಂಡರ್ ಯಾರು? ಅಲೆಕ್ಸಾಂಡರ್ ಮಹಾನ್ ಕ್ರಿಸ್ತಪೂರ್ವ 356ರಲ್ಲಿ ಮೆಸಿಡೋನಿಯಾದಲ್ಲಿ ಹುಟ್ಟಿದನು. ಅವನ ತಂದೆ ಫಿಲಿಪ್ II ಒಬ್ಬ ಶಕ್ತಿಶಾಲಿ ರಾಜ. ಅಲೆಕ್ಸಾಂಡರ್ ಬಾಲ್ಯದಿಂದಲೇ ಯುದ್ಧಕಲೆ, ರಾಜಕೀಯ ಮತ್ತು ತಂತ್ರಗಳನ್ನು ಕಲಿತನು. ಅವನ ಗುರು ಯಾರು ಗೊತ್ತಾ? ಪ್ರಸಿದ್ಧ ತತ್ವಜ್ಞಾನಿ ಅರಿಸ್ಟಾಟಲ್. ಅಲೆಕ್ಸಾಂಡರ್ಗೆ ಒಂದು ದೊಡ್ಡ ಕನಸಿತ್ತು: ಜಗತ್ತನ್ನೇ ಗೆಲ್ಲಬೇಕು. 20ನೇ ವಯಸ್ಸಿನಲ್ಲಿ ಅವನು ರಾಜನಾದನು. ಅದಾದ ನಂತರ ಅವನು ಒಂದರ ಹಿಂದೆ ಒಂದು ದೇಶಗಳನ್ನು ಜಯಿಸುತ್ತಾ ಹೋದನು: ಗ್ರೀಸ್, ಪರ್ಷಿಯಾ, ಈಜಿಪ್ಟ್, ಮಧ್ಯ ಏಷ್ಯಾ. ಕೊನೆಗೆ ಅವನ ಕಂಡುಬಿದ್ದದ್ದು ಭಾರತದ ಮೇಲೆ. ಆ ಸಮಯದಲ್ಲಿ ಭಾರತ ಸಂಪತ್ತು ಮತ್ತು ಸಂಸ್ಕೃತಿಯಲ್ಲಿ ಪ್ರಸಿದ್ಧವಾಗಿತ್ತು. ಅದಕ್ಕಾಗಿ ಅಲೆಕ್ಸಾಂಡರ್ ತನ್ನ ಸೇನೆಯೊಂದಿಗೆ ಭಾರತದ ಕಡೆಗೆ ಪ್ರಯಾಣ ಆರಂಭಿಸಿದನು. ಭಾಗ 2: ಪೋರಸ್ ಯಾರು? ಭಾರತದ ಉತ್ತರ ಭಾಗದಲ್ಲಿ ಪಂಜಾಬ್ ಪ್ರದೇಶದಲ್ಲಿ ಪೋರಸ್ ಎಂಬ ಶಕ್ತಿಶಾಲಿ ರಾಜನು ಆಳುತ್ತಿದ್ದನು. ಅವನ ರಾಜ್ಯ ಜೇಹ್ಲಂ ಮತ್ತು ಚಿನಾಬ್ ನದಿಗಳ ಮಧ್ಯದಲ್ಲಿ ಇತ್ತು. ಪೋರಸ್ ಕೇವಲ ರಾಜ ಅಲ್ಲ, ಅವನು ಧೈರ್ಯಶಾಲಿ ಯೋಧ. ಅವನ ಸೇನೆಯಲ್ಲಿದ್ದವು ಸಾವಿರಾರು ಸೈನಿಕರು, ಕುದುರೆಪಡೆ, ರಥಗಳು ಮತ್ತು ಮುಖ್ಯವಾಗಿ ಯುದ್ಧ ಆನೆಗಳು. ಆನೆಗಳನ್ನು ನೋಡಿದರೆ ಅಲೆಕ್ಸಾಂಡರ್ ಸೇನೆಗೆ ಅದು ಹೊಸ ಅನುಭವ. ಆ ಕಾಲದಲ್ಲಿ ಆನೆಗಳು ಯುದ್ಧದಲ್ಲಿ ಭಯಂಕರ ಶಕ್ತಿ. ಅದಕ್ಕಾಗಿ ಈ ಯುದ್ಧ ತುಂಬಾ ಕಠಿಣವಾಗಿತ್ತು. ಭಾಗ 3: ಯುದ್ಧದ ಸಿದ್ಧತೆ. ಅಲೆಕ್ಸಾಂಡರ್ ಸೇನೆ ಹೈಡಾಸ್ಪೀಸ್ ನದಿ, ಇಂದಿನ ಜೇಹ್ಲಂ ನದಿ ಬಳಿ ತಲುಪಿತು. ಆ ಸಮಯದಲ್ಲಿ ಮಳೆಯ ಕಾಲ, ನದಿ ತುಂಬಾ ದೊಡ್ಡದಾಗಿ ಹರಿಯುತ್ತಿತ್ತು. ಪೋರಸ್ ತನ್ನ ಸೇನೆಯೊಂದಿಗೆ ನದಿಯ ಮತ್ತೊಂದು ತೀರದಲ್ಲಿ ಕಾಯುತ್ತಿದ್ದನು. ಅಲೆಕ್ಸಾಂಡರ್ ನದಿಯನ್ನು ದಾಟಿದರೆ ತಕ್ಷಣ ದಾಳಿ ಮಾಡಲು ಸಿದ್ಧನಿದ್ದನು. ಅಲೆಕ್ಸಾಂಡರ್ಗೆ ಗೊತ್ತಾಯಿತು, ಸಾಮಾನ್ಯವಾಗಿ ನದಿಯನ್ನು ದಾಟುವುದು ಸಾಧ್ಯವಿಲ್ಲ. ಆದರೆ ಅಲೆಕ್ಸಾಂಡರ್ ಒಬ್ಬ ತಂತ್ರಜ್ಞ ನಾಯಕ. ಅವನು ಒಂದು ಯೋಜನೆ ಮಾಡಿದನು. ರಾತ್ರಿ ಸಮಯದಲ್ಲಿ ಒಂದು ದೂರದ ಜಾಗದಲ್ಲಿ ಸೇನೆಯ ಒಂದು ಭಾಗವನ್ನು ತೆಗೆದುಕೊಂಡು ನದಿಯನ್ನು ದಾಟಲು ನಿರ್ಧರಿಸಿದನು. ಭಾಗ 4: ಭೀಕರ ಯುದ್ಧ. ಒಂದು ಮಳೆಯ ರಾತ್ರಿ ಅಲೆಕ್ಸಾಂಡರ್ ತನ್ನ ಸೇನೆಯೊಂದಿಗೆ ಚುಪಾಗಿ ನದಿಯನ್ನು ದಾಟಿದನು. ಇದನ್ನು ಕಂಡ ಪೋರಸ್ ತಕ್ಷಣ ತನ್ನ ಸೇನೆಯನ್ನು ಕಳುಹಿಸಿದನು. ಮೊದಲಿಗೆ ಪೋರಸನ ಮದನೇ ಯುದ್ಧಕ್ಕೆ ಬಂದನು. ಆದರೆ ಅಲೆಕ್ಸಾಂಡರ್ ಸೇನೆಯ ದಾಳಿಯಲ್ಲಿ ಅವನು ಸಾವನ್ನಪ್ಪಿದನು. ಇದನ್ನು ಕೇಳಿದ ಪೋರಸ್ ತಾನೇ ಯುದ್ಧಭೂಮಿಗೆ ಬಂದನು. ಅವನು ಒಂದು ದೊಡ್ಡ ಆನೆಯ ಮೇಲೆ ಕುಳಿತು ಸೇನೆಯನ್ನು ಮುನ್ನಡೆಸಿದನು. ಯುದ್ಧ ಆರಂಭವಾಯಿತು. ಯುದ್ಧಭೂಮಿ ತುಂಬಾ ಭಯಂಕರವಾಗಿತ್ತು. ಕುದುರೆಗಳ ಓಟ, ಆನೆಗಳ ಗರ್ಜನೆ, ಸೈನಿಕರ ಕೂಗು. ಆನೆಗಳು ಅಲೆಕ್ಸಾಂಡರ್ ಸೇನೆಯನ್ನು ಭಯಪಡಿಸುತ್ತಿದ್ದವು. ಆದರೆ ಅಲೆಕ್ಸಾಂಡರ್ ತನ್ನ ಕುದುರೆ ಪಡೆಯನ್ನು ಬಳಸಿ ಆನೆಗಳ ಸುತ್ತ ದಾಳಿ ಮಾಡಿದನು. ಯುದ್ಧ ಹಲವು ಗಂಟೆಗಳ ಕಾಲ ನಡೆಯಿತು. ಕೊನೆಗೆ ಪೋರಸ್ ಸೇನೆ ದುರ್ಬಲವಾಯಿತು. ಭಾಗ 5: ಪೋರಸ್ ಧೈರ್ಯ. ಯುದ್ಧದಲ್ಲಿ ಸೋತರೂ ಪೋರಸ್ ಓಡಲಿಲ್ಲ. ಅವನು ಕೊನೆಯವರೆಗೂ ಹೋರಾಡಿದನು. ಕೊನೆಗೆ ಅವನು ಗಾಯಗೊಂಡ ಸ್ಥಿತಿಯಲ್ಲಿ ಹಿಡಿಯಲ್ಪಟ್ಟನು. ಅವನನ್ನು ಅಲೆಕ್ಸಾಂಡರ್ ಮುಂದೆ ಕರೆದುಕೊಂಡು ಬಂದರು. ಅಲೆಕ್ಸಾಂಡರ್ ಕೇಳಿದನು, ನಿನ್ನನ್ನು ನಾನು ಹೇಗೆ ನಡೆಸಬೇಕು? ಅದಕ್ಕೆ ಪೋರಸ್ ಉತ್ತರ, ಒಬ್ಬ ರಾಜನಂತೆ. ಈ ಮಾತು ಕೇಳಿದ ಅಲೆಕ್ಸಾಂಡರ್ ಅವನ ಧೈರ್ಯ ನೋಡಿ ಆಶ್ಚರ್ಯಪಟ್ಟನು. ಅವನು ಪೋರಸ್ಸನ್ನು ಗೌರವಿಸಿದನು. ಅವನ ರಾಜ್ಯವನ್ನೇ ಮತ್ತೆ ಪೋರಸ್ಗೆ ನೀಡಿದನು. ಇದು ಇತಿಹಾಸದಲ್ಲೇ ಒಂದು ಅಪರೂಪದ ಘಟನೆ. ಭಾಗ 6: ಯುದ್ಧದ ಫಲಿತಾಂಶ. ಈ ಯುದ್ಧದ ನಂತರ
ಅಲೆಕ್ಸಾಂಡರ್ ಭಾರತದಲ್ಲಿ ಮುಂದಕ್ಕೆ ಹೋಗಲು ಯತ್ನಿಸಿದನು. ಆದರೆ ಅವನ ಸೇನೆ ಬಹಳ ದಣೆದಿತ್ತು. ಅವರು ಮುಂದಿನ ಯುದ್ಧಗಳನ್ನು ಮಾಡಲು ನಿರಾಕರಿಸಿದರು. ಆದ್ದರಿಂದ ಅಲೆಕ್ಸಾಂಡರ್ ಭಾರತದಿಂದ ಹಿಂದಿರುಗಲು ನಿರ್ಧರಿಸಿದನು. ಕೆಲ ವರ್ಷಗಳ ನಂತರ ಅವನು ಬ್ಯಾಬಿಲೋನ್ನಲ್ಲಿ ಮೃತಪಟ್ಟನು. ಕೊನೆಮಾತು: ಹೈಡಾಸ್ಪೀಸ್ ಯುದ್ಧ ಇತಿಹಾಸದಲ್ಲಿ ಒಂದು ಮಹತ್ವದ ಘಟನೆ. ಈ ಯುದ್ಧ ನಮಗೆ 2 ವಿಷಯಗಳನ್ನು ಕಲಿಸುತ್ತದೆ. 1. ಧೈರ್ಯ ಮತ್ತು ಗೌರವ. 2. ಶತ್ರುವಿನಲ್ಲೂ ಮಹತ್ವವನ್ನು ಗುರುತಿಸುವ ನಾಯಕತ್ವ. ಅಲೆಕ್ಸಾಂಡರ್ ಮಹಾನ್ ಯೋಧ, ಆದರೆ ಪೋರಸ್ ಕೂಡ ಭಾರತದ ಧೈರ್ಯದ ಸಂಕೇತ. ಅದಕ್ಕಾಗಿ ಈ ಯುದ್ಧ ಇತಿಹಾಸದಲ್ಲಿ ಸದಾ ನೆನಪಾಗುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇಂತಹ ಇತಿಹಾಸದ ವಿಡಿಯೋಗಳಿಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.